ಸ್ನೇಹಿತರೆ ನಮಸ್ಕಾರ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಂದ ಕೂಡಲೇ ನಮಗೆಲ್ಲ ನೆನಪಿಗೆ ಬರೋದು ಮುಖೇಶ್ ಅಂಬಾನಿ ಅವರು. ಹಾಗಾದ್ರೆ ಅಂಬಾನಿ ಅವರೇ ನಂಬರ್ 1 ಶ್ರೀಮಂತನ? ಅವ್ರು ಬಿಟ್ಟು ಬೇರೆ ಯಾರು ಶ್ರೀಮಂತರಾಗಿಲ್ವಾ? ಈ ಬಗ್ಗೆ ಫೋರ್ಬ್ಸ್ ಅಂತಕ್ಕಂಥ ಒಂದು ಮ್ಯಾಗಝಿನ್, ಅಂತಾರಾಷ್ಟ್ರೀಯ ಮ್ಯಾಗಝಿನ್ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ. ಆ ಒಂದು ವರದಿಯ ಪ್ರಕಾರ ಭಾರತದ ಅತ್ಯಂತ ಶ್ರೀಮಂತರ ಪಟ್ಟಿಯ ರ್ಯಾಂಕಿಂಗ್ ಅನ್ನ ಬಿಡುಗಡೆಗೊಳಿಸಿದೆ. ಈ ಒಂದು ರ್ಯಾಂಕಿಂಗ್ ನಲ್ಲಿ ಮುಖೇಶ್ ಅಂಬಾನಿ ಅವರು ನಂಬರ್ 1 ಸ್ಥಾನದಲ್ಲಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ನ ಮುಖ್ಯಸ್ಥರಾಗಿರ್ತಕ್ಕಂಥ ಮುಖೇಶ್ ಅಂಬಾನಿ ಅವರು ಭಾರತದ ನಂಬರ್ 1 ಶ್ರೀಮಂತ ಅಂತ ಹೇಳಿ ಮತ್ತೆ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಹಾಗಾದ್ರೆ ಮುಖೇಶ್ ಅಂಬಾನಿ ಅವರ ಆಸ್ತಿ ಎಷ್ಟು ಅನ್ನೋದು ನಿಮ್ಗೆ ಗೊತ್ತಾ? ಮುಖೇಶ್ ಅಂಬಾನಿ ಅವರ ಆಸ್ತಿ $105 ಶತಕೋಟಿ. ಕಳೆದ ವರ್ಷ 12% ಮುಖೇಶ್ ಅಂಬಾನಿ ಅವರ ಆಸ್ತಿಯಲ್ಲಿ ಕುಸಿತವಾಗಿತ್ತು. ಅಂದ್ರೆ ಸುಮಾರು 12% ಕುಸಿತವಾಗಿತ್ತು. 12% ಅಂದ್ರೆ $14.5 ಶತಕೋಟಿ ನಷ್ಟು ಆಸ್ತಿ ಕುಸಿತ ಆಗಿತ್ತು. ಆದ್ರೂ ಕೂಡ ಮುಖೇಶ್ ಅಂಬಾನಿ ನಂಬರ್ 1 ಶ್ರೀಮಂತ ಪಟ್ಟಿಯಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನೊಂದು, ಮುಖೇಶ್ ಅಂಬಾನಿ ಅವರು ಸೆಂಟಿ ಬಿಲಿನಿಯರ್ ಎಂಬ ಪಟ್ಟವನ್ನ ಮತ್ತೊಮ್ಮೆ ಗಟ್ಟಿಗೊಳಿಸಿಕೊಂಡಿದ್ದಾರೆ. ಸೆಂಟಿ ಬಿಲಿನಿಯರ್ ಅಂದ್ರೆ ಏನ್ ಗೊತ್ತಾ? $100 ಶತಕೋಟಿ ಹೊಂದಿರೋ ಆಸ್ತಿ ಹೊಂದಿರತಕ್ಕಂಥವ್ರನ್ನ ಸೆಂಟಿ ಬಿಲಿನಿಯರ್ ಅಂತ ಕರೀತಾರೆ. ಭಾರತದ ಏಕೈಕ ಸೆಂಟಿ ಬಿಲಿನಿಯರ್ ಅಂದ್ರೆ ಅದು ಮುಖೇಶ್ ಅಂಬಾನಿ ಅವರು. ಈ ಸ್ಥಾನವನ್ನ ಅವ್ರು ಬಿಟ್ಕೊಟ್ಟಿಲ್ಲ. ಬೇರೆ ಯಾರೂ ಸಹ ಮುಖೇಶ್ ಅಂಬಾನಿ ಅವರ ಒಂದು ಪಟ್ಟಕ್ಕೆ ಕುತ್ತು ತರುವಂತಹ ಆಸ್ತಿಯನ್ನ ಗಳಿಕೆ ಮಾಡಿಲ್ಲ. ಇದು ಮುಖೇಶ್ ಅಂಬಾನಿ ಅವರ ಸಾಧನೆ. ಫೋರ್ಬ್ಸ್ 2025 ವರದಿಯಲ್ಲಿ ಮುಖೇಶ್ ಅಂಬಾನಿ ನಂಬರ್ 1, ಭಾರತದ ನಂಬರ್ 1 ಶ್ರೀಮಂತ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿ ಅದಾನಿ ಗ್ರೂಪ್ಸ್ ನ ಚೇರ್ಮನ್ ಆಗಿರುವಂತಹ ಗೌತಮ್ ಅದಾನಿ ಅವರು 2ನೇ ಸ್ಥಾನದಲ್ಲಿ ಇದ್ದಾರೆ. ಕಳೆದ ವರ್ಷ ಹಿಂಡನ್ಬರ್ಗ್ ತನ್ನ ವರದಿಯನ್ನ ಬಿಡುಗಡೆ ಮಾಡಿತ್ತು. ಆ ಒಂದು ವರದಿಯಲ್ಲಿ ಅದಾನಿ ಗ್ರೂಪ್ಸ್ ನ ಕರಾಳತೆಯನ್ನ ಬಿಚ್ಚಿಟ್ಟಿತ್ತು. ಆದ್ರೆ ಅವಾಗ ಆ ವರದಿ ಬಂದ ನಂತರ ಅದಾನಿ ಗ್ರೂಪ್ಸ್ ನ ಶೇರ್ಸ್ ನಲ್ಲಿ ಭಾರಿ ಕುಸಿತ ಉಂಟಾಗಿತ್ತು. ಈ ಒಂದು ಕುಸಿತದ ನಂತರವೂ ಚೇತರಿಕೆ ಕಂಡಿದ್ದು ಮಾತ್ರ ಒಂದು ಇತಿಹಾಸವೇ ಸರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಹಿಂಡನ್ಬರ್ಗ್ ವರದಿ ಬಂದ್ ಕೂಡ್ಲೇನೆ ಹೂಡಿಕೆದಾರರೆಲ್ಲರೂ ಅದಾನಿ ಗ್ರೂಪ್ಸ್ ನಿಂದ ತಮ್ಮ ಶೇರ್ನ ವಾಪಸ್ ಪಡ್ಕೊಂಡ್ ಕೂಡ್ಲೇನೆ ಅದಾನಿ ಇನ್ನೇನ್ ಬಿದ್ದೋಗ್ಬಿಟ್ರು ಅಂತಕ್ಕಂಥ ಚರ್ಚೆಗಳು ದೇಶದೆಲ್ಲೆಡೆ ಜಾಗತಿಕವಾಗಿ ಚರ್ಚೆಯಲ್ಲಿತ್ತು. ಆದ್ರೂ ಸಹ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ಸ್ ಆಫ್ ಇಂಡಿಯಾ, ಈ ಒಂದು ಸಂಸ್ಥೆ ಅದಾನಿಗೆ ಬಿಗ್ ರಿಲೀಫ್ ಕೊಟ್ಟಿದೆ. ಯಾಕಂದ್ರೆ ಹಿಂಡನ್ಬರ್ಗ್ ವರದಿಯಲ್ಲಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಆ ಅದಾನಿ ಶೇರ್ಸ್ ನ ಕುಸಿತಕ್ಕೆ ಕಾರಣವಾಗಿತ್ತು. ಆದ್ರೆ ಸೆಬಿ ಆ ಬಿಗ್ ರಿಲೀಫ್ ಕೊಟ್ಟಿದ್ದು ಅದಾನಿ ಶೇರ್ಸ್ ಮತ್ತೆ ಚೇತರಿಕೆ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಯಿತು. ಅನೇಕ ಹೂಡಿಕೆದಾರರು ಮತ್ತೆ ಸೆಬಿ ವರದಿಯನ್ನು ನೋಡಿಕೊಂಡು ಅದಾನಿ ಗ್ರೂಪ್ಸ್ ನಲ್ಲಿ ಹೂಡಿಕೆ ಮಾಡೋದಕ್ಕೆ ಸ್ಟಾರ್ಟ್ ಆಗಿ ಅದಾನಿ ಈಗ ನಂಬರ್ 2ನೇ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ಗೌತಮ್ ಅದಾನಿ 2ನೇ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ಫೋರ್ಬ್ಸ್ ವರದಿಯ ಪ್ರಕಾರ 3ನೇ ಸ್ಥಾನದಲ್ಲಿ ಜಿಂದಾಲ್ ಗ್ರೂಪ್ ನ ಮುಖ್ಯಸ್ಥರಾಗಿರ್ತಕ್ಕಂಥ ಸಾವಿತ್ರಿ ಜಿಂದಾಲ್ ಅವರು 3ನೇ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಹಾಗಾದ್ರೆ ಸಾವಿತ್ರಿ ಜಿಂದಾಲ್ ಅವರ ಆಸ್ತಿ ಮೌಲ್ಯ ಎಷ್ಟು ಗೊತ್ತಾ? $40.2 ಶತಕೋಟಿ. ಕಳೆದ ವರ್ಷ ಅಂದ್ರೆ 2024ಕ್ಕೆ ಹೋಲಿಕೆ ಮಾಡಿಕೊಂಡ್ರೆ $3.2 ಶತಕೋಟಿ ನಷ್ಟು ಕುಸಿತ ಕಂಡಿದ್ದಾರೆ. ಆದ್ರೂ ಸಹ ಸಾವಿತ್ರಿ ಜಿಂದಾಲ್ ಅವರು ಫೋರ್ಬ್ಸ್ ಸಂಸ್ಥೆಯ ಒಂದು ರ್ಯಾಂಕಿಂಗ್ ಲಿಸ್ಟ್ ನಲ್ಲಿ 3ನೇ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ಫೋರ್ಬ್ಸ್ 2025 ತನ್ನ ವರದಿಯಲ್ಲಿ 4ನೇ ಸ್ಥಾನವನ್ನ ಟೆಲಿಕಾಂ ಕ್ಷೇತ್ರದ ದಿಗ್ಗಜ ಭಾರತಿ ಏರ್ಟೆಲ್ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಸುನಿಲ್ ಮಿತ್ತಾಲ್ ಅವರು 4ನೇ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಅಚ್ಚರಿ ಏನಪ್ಪಾ ಅಂದ್ರೆ ಎಲ್ಲಾರ ಶ್ರೀಮಂತರ ಆಸ್ತಿ ಕುಸಿತ ಕಂಡಿದ್ರೆ ಇವ್ರದ್ದು ಮಾತ್ರ ಏರಿಕೆ ಆಗಿದೆ. ಸುನಿಲ್ ಮಿತ್ತಾಲ್ ಅವ್ರದ್ದು $3.2 ಶತಕೋಟಿ ಏರಿಕೆ ಕಂಡು 3.2 ಶತಕೋಟಿ ಏರಿಕೆ ಕಂಡು 34.2 ಶತಕೋಟಿಯಷ್ಟು ಆಸ್ತಿಯನ್ನ ಗಳಿಸಿದ್ದಾರೆ. ಈ ಒಂದು ಆಸ್ತಿಯ ಮೂಲಕ ಸುನಿಲ್ ಮಿತ್ತಾಲ್ ಅವರು ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಹಾಗಾದ್ರೆ 5ನೇ ಸ್ಥಾನದಲ್ಲಿ ಯಾರಿದ್ದಾರೆ ಗೊತ್ತಾ? HAL ಟೆಕ್ನಾಲಜೀಸ್ ನ ಮುಖ್ಯಸ್ಥರಾಗಿರ್ತಕ್ಕಂಥ ಶಿವ ನಡಾಲ್ ಅವರು 5ನೇ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. HAL ಟೆಕ್ನಾಲಜೀಸ್ ಅನ್ನೋದು IT ಉದ್ಯಮ ಕ್ಷೇತ್ರ. ಈ ಒಂದು ಉದ್ಯಮ ಕ್ಷೇತ್ರದಲ್ಲಿ ಕಳೆದ 2023ರಿಂದ ಹಿಡಿದು 25ರವರೆಗೂ ಸಹ ಲೇ ಆಫ್ ಗಳಾಗಿ ಕುಸಿತ, ಶೇರ್ಗಳ ಮೌಲ್ಯ ಕುಸಿತ ಕಂಡಿತ್ತು. ಅಂದ್ರೆ IT ಕಂಪನಿಯಲ್ಲಿ ಲೇ ಆಫ್ ಗಳಾಗಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಜಾಗತಿಕ ಮಾರ್ಕೆಟ್ ಕುಸಿದು ಬಿದ್ದು ಎಂಪ್ಲಾಯೀಸ್ನೆಲ್ಲನೂ ಲೇ ಆಫ್ ಮಾಡಿಬಿಟ್ಟು ಕಟ್ ಆಫ್ ಮಾಡ್ತಾ ಇದ್ರು. ಈ ರೀತಿಯಾದಂತಹ ಲೇ ಆಫ್ ಆದ್ರೂ ಕೂಡ HAL ಟೆಕ್ನಾಲಜೀಸ್ ನ ಮುಖ್ಯಸ್ಥರಾಗಿರ್ತಕ್ಕಂಥ ಶಿವ ನಡಾಲ್ ಅವರು ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ 5ನೇ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಹಾಗಾದ್ರೆ ಭಾರತದ ಶ್ರೀಮಂತರ ಆಸ್ತಿ ಮೌಲ್ಯ ಕುಸಿತವಾಗಿದ್ದು ಆದ್ರೂ ಏನಕ್ಕೆ? ಭಾರತದ ಶ್ರೀಮಂತರ ಆಸ್ತಿಯಲ್ಲಿ 9% ಆಸ್ತಿ ಮೌಲ್ಯ ಕುಸಿತ ಆಗಿದೆ. ಅಂದ್ರೆ $1 ಟ್ರಿಲಿಯನ್ ನಷ್ಟು ಆಸ್ತಿ ಕುಸಿತ ಕಂಡಿದೆ ಈ ವರ್ಷ. ಈ ಒಂದು ಕುಸಿತದಿಂದಾಗಿ ರೂಪಾಯಿ ಮೌಲ್ಯ ಕೂಡ ಕುಸಿದಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯವೂ ಸಹ ಕುಸಿತ ಕಂಡಿದೆ. ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಅಸ್ಥಿರತೆ ಕಾಡತೊಡಗಿದೆ. ಇನ್ವೆಸ್ಟ್ಮೆಂಟ್ ಹರಿದು ಬರ್ತಾ ಇಲ್ಲ. ಇನ್ವೆಸ್ಟರ್ಸ್ ಯಾರೂ ಮುಂದೆ ಬಂದು ಇನ್ವೆಸ್ಟ್ ಮಾಡೋದಕ್ಕೆ ತಯಾರಿಲ್ಲ. ಈ ಒಂದು ಕಾರಣದಿಂದಾಗಿ ಭಾರತೀಯ ಶ್ರೀಮಂತರ ಆಸ್ತಿಯಲ್ಲಿ ಕುಸಿತ ಕಂಡಿದೆ. ಇಷ್ಟು ಕುಸಿತವಾದ್ರೂ ಸಹ ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಮುಖೇಶ್ ಅಂಬಾನಿ ಅವರಿದ್ದಾರೆ. 2ನೇ ಸ್ಥಾನದಲ್ಲಿ ಗೌತಮ್ ಅದಾನಿ ಅವರು ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಹಾಗಾದ್ರೆ ಏನಿದು ಫೋರ್ಬ್ಸ್ ಸಂಸ್ಥೆ, ಯಾಕಿದು ವರದಿಯನ್ನ ರಿಲೀಸ್ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ಫೋರ್ಬ್ಸ್ ಅಂತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ಮ್ಯಾಗಝಿನ್. ಈ ಒಂದು ಮ್ಯಾಗಝಿನ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಉದ್ಯಮಿಗಳ ಆಸ್ತಿ, ಅವರ ಒಂದು ವ್ಯಕ್ತಿತ್ವ, ಅವರ ಆಸ್ತಿ ಗಳಿಕೆಗೆ ಕಾರಣ,
ಅವರ ಯಾವ ಮೂಲದಿಂದ ಆಸ್ತಿಯನ್ನ ಗಳಿಸ್ತಾ ಇದ್ದಾರೆ, ಮತ್ತೆ ಅವರ ಒಂದು ಉದ್ಯಮದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ತಂತ್ರಜ್ಞಾನ ಯಾವುದು, ಇವೆಲ್ಲದರ ಬಗ್ಗೆ ಸುದೀರ್ಘವಾಗಿ ವರದಿಯನ್ನ ಬಿತ್ತರಿಸ್ತಕ್ಕಂಥ ಸಂಸ್ಥೆಯೇ ಈ ಒಂದು ಫೋರ್ಬ್ಸ್. ಈ ಒಂದು ಫೋರ್ಬ್ಸ್ ಸಂಸ್ಥೆ ಜಾಗತಿಕ ಮಟ್ಟದಲ್ಲಿ ತನ್ನ ಮ್ಯಾಗಝಿನ್ ಅನ್ನ ಪಬ್ಲಿಷ್ ಮಾಡುತ್ತೆ. ಈ ಮ್ಯಾಗಝಿನ್ ಅಲ್ಲಿ ಭಾರತೀಯ ವ್ಯಕ್ತಿಗಳ ಹೆಸರುಗಳನ್ನು ನಮೂದಿಸಿರ್ತಕ್ಕಂಥದ್ದು ಇದು ನಿಜಕ್ಕೂ ಹೆಮ್ಮೆಯ ವಿಷಯವೇ ಸರಿ. ನೋಡಿದ್ರಲ್ಲ ವೀಕ್ಷಕರೇ, ಭಾರತೀಯ ಶ್ರೀಮಂತರ ಪಟ್ಟಿ, ಫೋರ್ಬ್ಸ್ ಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥ ಪಟ್ಟಿಯಲ್ಲಿ ಭಾರತೀಯ ಶ್ರೀಮಂತರು ಎಷ್ಟೆಷ್ಟನೇ ಸ್ಥಾನದಲ್ಲಿದ್ದಾರೆ ಅಂತ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.